ಇವತ್ತು ನಮ್ಮ ಹತ್ರ ಇದೆ ವಿವೋ Y39. ಈ ಫೋನ್ ನ ವಿವೋ ಅವರು ಸೈಲೆಂಟ್ ಆಗಿ ಲಾಂಚ್ ಮಾಡಿದ್ದಾರೆ. ಈ ಫೋನ್ ಆಫ್ಲೈನ್ ಟಾರ್ಗೆಟೆಡ್ ಫೋನ್ ಆಗಿದೆ. ಇದು ನಿಮ್ಗೆ 17,000 ಒಳಗಡೆನೆ ಸಿಗುತ್ತೆ. ಈ ವಿಡಿಯೋದಲ್ಲಿ ನಾನು ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಫೋನ್ ನ ತಗೋಬೇಕಾ ಬೇಡವಾ ಅಂತಾನು ಹೇಳ್ತೀನಿ. ಈ ಫೋನ್ ನಾನು 4 ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಫೋನ್ ನ ಯೂಸ್ ಮಾಡುವಾಗ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನನ್ನ ಒಪಿನಿಯನ್ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಹಾಗೆ ಈ ಫೋನ್ ಬಂದು ವಿವೋ ಅವರೇನು ನಮ್ಗೆ ಕಳ್ಸಿಕೊಟ್ಟಿಲ್ಲ. ಈ ಫೋನ್ ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳ್ಸಿಕೊಟ್ಟಿದ್ದಾರೆ. ಅವ್ರದ್ದು ಬಂದು ಟೋಟಲ್ 2 ಶಾಪ್ಸ್ ಇದಾವೆ. ಮೇನ್ ಬ್ರಾಂಚ್ ಬಂದು ಬಾಗಲಗುಂಟೆಯಲ್ಲಿದೆ, ಇನ್ನೊಂದು ಬ್ರಾಂಚ್ ಬಂದು ಮಾದನಾಯಕನಹಳ್ಳಿಯಲ್ಲಿದೆ. ನಿಮ್ಗೆ ಏನಾದ್ರೂ ಹೊಸ ಟಿವಿ, ಫೋನ್, ಸ್ಮಾರ್ಟ್ ವಾಚಸ್ ಯಾವ್ದಾದ್ರು ಬೇಕಾಗಿದ್ರೆ ನಿಮ್ಗೆ ಹತ್ರ ಆಗೋ ಶಾಪ್ಸ್ ನ ನೀವು ಭೇಟಿ ನೀಡಿ ನೀವು ತಗೋಬಹುದು. ನಿಮ್ಗೆ ಬೇರೆ ಬೇರೆ ಆಫರ್ಸ್ ಗಳು, ಬೆಸ್ಟ್ ಡಿಸ್ಕೌಂಟ್ಸ್ ಗಳು ಕೊಡ್ತಾರೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ಗೆ ಬಂದಿದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಾವು ಇದರ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ಬಾಕ್ಸ್ ನೋಡಿ ಈ ತರ ಇರುತ್ತೆ. ವೈಟ್ ಕಲರ್ ಅಲ್ಲಿ ಇದೆ. ಹಾಗೆ ಇಲ್ಲಿ ಸೈಡ್ ಅಲ್ಲಿ ನೀವು ನೋಡಬಹುದು ಕೆಲವೊಂದು ಸ್ಪೆಸಿಫಿಕೇಶನ್ ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗ ನಾವು ಬಾಕ್ಸ್ ನ ಓಪನ್ ಮಾಡೋಣ. ಬಾಕ್ಸ್ ನ ಓಪನ್ ಮಾಡ್ತಾ ಇದ್ದಂಗೆ ನಮಗೆ ಡೈರೆಕ್ಟ್ ಆಗಿ ಫೋನ್ ಸಿಗುತ್ತೆ. ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಹಾಗೆ ನಮಗೆ ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಸಿಗುತ್ತೆ. ಇಲ್ಲಿ ಕ್ವಿಕ್ ಸ್ಟಾರ್ಟ್ ಗೈಡ್ ಸಿಗುತ್ತೆ, ಮತ್ತೆ ಯೂಸರ್ ಮ್ಯಾನ್ಯಲ್ ಸಿಗುತ್ತೆ. ಟೈಪ್ ಎ ಟು ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ. ಹಾಗೆ ಸಿಮ್ ಎಜೆಕ್ಟರ್ ಪಿನ್ ಸಿಗುತ್ತೆ. ಹಾಗೆ ಇದರಲ್ಲಿ 44 ವ್ಯಾಟ್ ಚಾರ್ಜರ್ ಸಿಗುತ್ತೆ. ಬಾಕ್ಸ್ ಅಲ್ಲಿ ನಿಮಗೆ ಎಲ್ಲಾನು ಸಿಗುತ್ತೆ. ಯಾವುದೇ ರೀತಿಯ ಎಕ್ಸ್ಟ್ರಾ ಖರ್ಚು ಮಾಡೋ ಅಗತ್ಯನೇ ಇರೋದಿಲ್ಲ. ನೆಕ್ಸ್ಟ್ ನಾವು ಇದರ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಇದರ ಡಿಸೈನ್ ಚೆನ್ನಾಗಿದೆ, ಯುನೀಕ್ ಆಗಿದೆ. ಈ ಪ್ರೈಸ್ ಅಕಾರ್ಡಿಂಗ್ ಇದರ ಡಿಸೈನ್ ಚೆನ್ನಾಗಿದೆ. ಮ್ಯಾಟ್ ಬ್ಯಾಕ್ ಇದೆ ಇದರಲ್ಲಿ. ಹಾಗೆ ಇದು ಸ್ವಲ್ಪ ಶೈನಿ ಆಗಿದೆ. ಔಟ್ಡೋರ್ ಅಲ್ಲಿ ನಾವು ಯೂಸ್ ಮಾಡುವಾಗ ಸ್ವಲ್ಪ ಶೈನಿ ಆಗಿ ಕಾಣಿಸುತ್ತೆ. ಹಾಗೆ ಸೈಡ್ ಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗುತ್ತೆ. ಇದು ಕೂಡ ಶೈನಿ ಆಗಿದೆ. ಇದ್ರ ಮೇಲೆ ಜಾಸ್ತಿ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳುತ್ತೆ, ಅದಕ್ಕೆ ನೀವು ಬ್ಯಾಕ್ ಕವರ್ ಹಾಕಿ ಯೂಸ್ ಮಾಡಿ. ಇದ್ರ ಬ್ಯಾಕ್ ಅಲ್ಲಿ ಸರ್ಕ್ಯುಲರ್ ಶೇಪ್ ಅಲ್ಲಿ ಕ್ಯಾಮೆರಾ ಸಿಗುತ್ತೆ. ಇದು ಸ್ವಲ್ಪ ದೊಡ್ಡದಾಗಿದೆ. ನಾವೇನಾದ್ರೂ ಈ ಫೋನ್ ನ ಕೆಳಗಡೆ ಇಟ್ಟಾಗ ಫಸ್ಟ್ ಕ್ಯಾಮೆರಾನೇ ಟಚ್ ಆಗುತ್ತೆ. ನೀವು ಇದಕ್ಕೆ ಬ್ಯಾಕ್ ಕವರ್ ಹಾಕ್ಲೇಬೇಕು. ಹಾಗೆ ಈ ಫೋನ್ ಬಂದು 2 ಕಲರ್ ಅಲ್ಲಿ ಅವೈಲಬಲ್ ಇದೆ. ಈಗ ನಮ್ಮ ಹತ್ರ ಇರೋದು ಲೋಟಸ್ ಪರ್ಪಲ್, ಇನ್ನೊಂದು ಓಷನ್ ಬ್ಲೂ. ಈ 2 ಕಲರ್ಸ್ ಅಲ್ಲಿ ಈ ಫೋನ್ ಚೆನ್ನಾಗಿ ಕಾಣಿಸುತ್ತೆ. ಈ 2 ಕಲರ್ಸ್ ಅಲ್ಲಿ ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ನೀವು ಕಮೆಂಟ್ ಮಾಡಿ. ನನಗಂತೂ ಈ 2 ಕಲರ್ ಇಷ್ಟ ಆಯ್ತು. ನೆಕ್ಸ್ಟ್ ನಾವು ಇದರ ವೆಯ್ಟ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ಬಂದು 209 ಗ್ರಾಮ್ ವೆಯ್ಟ್ ಇದೆ. ಹಾಗೆ 8.9 mm ಥಿಕ್ನೆಸ್ ನ ಹೊಂದಿದೆ. ಇದರಲ್ಲಿ 6500 mAh ಬಿಗ್ ಬ್ಯಾಟರಿ ಇದ್ರೂ ಇದರ ವೆಯ್ಟ್ ಹಾಗೆ ಥಿಕ್ನೆಸ್ ತುಂಬಾ ಕಡಿಮೆ ಇದೆ. ಜಾಸ್ತಿ ಭಾರ ಇದೆ, ಜಾಸ್ತಿ ದಪ್ಪ ಇದೆ ಅಂತ ಏನು ಫೀಲ್ ಆಗೋದಿಲ್ಲ. ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ. ವೆಯ್ಟ್ ಮತ್ತೆ ಥಿಕ್ನೆಸ್ ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೂ ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ನ ಕೆಳಗಡೆ ಇಲ್ಲಿ ಸ್ಪೀಕರ್ ಸಿಗುತ್ತೆ, USB ಪೋರ್ಟ್ ಸಿಗುತ್ತೆ, ಇಲ್ಲಿ ಮೈಕ್ರೋಫೋನ್ ಇದೆ, ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ, ವಾಲ್ಯೂಮ್ ರಾಕರ್ಸ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲಿ ಸಿಮ್ ಕಾರ್ಡ್ ಟ್ರೇ ಇದೆ. ಇದನ್ನ ನಾವು ಓಪನ್ ಮಾಡಿ ನೋಡೋಣ. ನೋಡಿ, ಇದು ಸಹ ಡ್ಯುಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ. ಇದರಲ್ಲಿ 2 ಸಿಮ್ ನ ಹಾಕಿ ಯೂಸ್ ಮಾಡಬಹುದು, ಆದ್ರೆ ಮೆಮೊರಿ ಕಾರ್ಡ್ ನ ಹಾಕೋದಕ್ಕೆ ಆಗೋದಿಲ್ಲ. ಹಾಗೆ ಈ ಫೋನ್ ನ ಮೇಲೆ ಇಲ್ಲಿ ಮೈಕ್ರೋಫೋನ್ ಸಿಗುತ್ತೆ. ಹಾಗೆ ಈ ಫೋನ್ ಅಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇದೆ. ಇದರಲ್ಲಿ 300% ಆಡಿಯೋ ಬೂಸ್ಟರ್ ಮೋಡ್ ಸಿಗುತ್ತೆ. ಇದರ ಆಡಿಯೋ ಕ್ವಾಲಿಟಿ ಲೌಡ್ ಆಗಿದೆ, ಆದ್ರೆ ಇದರಲ್ಲಿ ಬೇಸ್ ಸ್ವಲ್ಪ ಕಡಿಮೆ ಆಯ್ತು. ಬೇಸ್ ಇನ್ನೂ ಸ್ವಲ್ಪ ಜೋರಾಗಿ ಕೇಳಿಸ್ತಾ ಇದ್ದಿದ್ರೆ ಇನ್ನೂ ಬೆಟರ್ ಆಗಿ ಇರ್ತಾ ಇತ್ತು. ಹಾಗೆ ಈ ಫೋನ್ಗೆ IP64 ನ ಸರ್ಟಿಫಿಕೇಶನ್ ಸಿಗುತ್ತೆ. ಇದರ ಮೇಲೆ ಸ್ವಲ್ಪ ನೀರ್ ಬಿದ್ರೂ ಏನೂ ಆಗೋದಿಲ್ಲ, ಆದ್ರೆ ಇದನ್ನ ಅಂಡರ್ ವಾಟರ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ, ಈ ಫೋನ್ ಅಲ್ಲಿ 6.68 ಇಂಚಸ್ HD+ LCD ಡಿಸ್ಪ್ಲೇ ಸಿಗುತ್ತೆ. ಫುಲ್ HD ಡಿಸ್ಪ್ಲೇ ಇಲ್ಲ, ಇದು ಸ್ವಲ್ಪ ಡಿಸಪಾಯಿಂಟ್ ಆಯ್ತು. 120 Hz ರಿಫ್ರೆಶ್ ರೇಟ್ ಇದೆ. ಈ ಫೋನ್ ನ ಯೂಸ್ ಮಾಡುವಾಗ ಲ್ಯಾಗ್ ಫೀಲ್ ಏನೂ ಆಗೋದಿಲ್ಲ, ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಜೊತೆಗೆ 1000 ನೈಟ್ಸ್ ಬ್ರೈಟ್ನೆಸ್ ಇದೆ. ಇಂಡೋರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಆದ್ರೆ ಔಟ್ಡೋರ್ ಅಲ್ಲಿ ಅಷ್ಟೊಂದು ವಿಸಿಬಲ್ ಆಗಿರೋದಿಲ್ಲ. ಯೂಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಲೋ ಲೈಟ್ ಅಲ್ಲಿ ಫ್ಲಿಕರಿಂಗ್ ಇಶ್ಯೂಸ್ ಇದೆ. ಲೋ ಲೈಟ್ ಅಲ್ಲಿ ಈ ಫೋನ್ ನ ಯೂಸ್ ಮಾಡುವಾಗ ಕಣ್ಣಿಗೆ ಸ್ವಲ್ಪ ಎಫೆಕ್ಟ್ ಆಗಬಹುದು. ಹಾಗೆ ಇದರಲ್ಲಿ ಪಂಚುವಲ್ ಕ್ಯಾಮೆರಾ ಇದೆ. ಇದರ ಬೆಸಲ್ಸ್ ಸ್ವಲ್ಪ ಜಾಸ್ತಿ ಇದೆ. ಇದರ ಚಿನ್ ಕೂಡ ಸ್ವಲ್ಪ ಜಾಸ್ತಿ ಇದೆ. ಹಾಗೆ ಯೂಟ್ಯೂಬ್ ಅಲ್ಲಿ 4K ವಿಡಿಯೋಸ್ ಸಪೋರ್ಟ್ ಇಲ್ಲ. 1080p ವಿಡಿಯೋಸ್ ಅಷ್ಟೇ ನೋಡಬಹುದು. ಆದ್ರೆ ಇದರಲ್ಲಿ ಪ್ಲೇ ಆಗೋ ವಿಡಿಯೋಸ್ ಅಲ್ಲಿ ಕಲರ್ಸ್ ಚೆನ್ನಾಗಿದೆ.
ನೆಕ್ಸ್ಟ್ ನಾವು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ ಡ್ರ್ಯಾಗನ್ 4 Gen 2 ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಈ ಪ್ರೊಸೆಸರ್ ಜಾಸ್ತಿ ಏನು ಪವರ್ಫುಲ್ ಇಲ್ಲ. ಈ ಪ್ರೊಸೆಸರ್ 10,000 ಇಂದ 12,000 ಒಳಗಡೆ ಸಿಗೋ ಫೋನ್ಸ್ ಗಳಲ್ಲೇ ಸಿಗುತ್ತೆ. ಈ ಪ್ರೈಸ್ ರೇಂಜ್ ಗೆ ಈ ಪ್ರೊಸೆಸರ್ ಚೆನ್ನಾಗಿಲ್ಲ. ಹಾಗೆ ಇದರಲ್ಲಿ LPDDR4X ರ್ಯಾಮ್ ಇದೆ ಮತ್ತೆ UFS 3.1 ಸ್ಟೋರೇಜ್ ಇದೆ. ರ್ಯಾಮ್ ಟೈಪ್ ಮತ್ತೆ ಸ್ಟೋರೇಜ್ ಟೈಪ್ ಚೆನ್ನಾಗಿದೆ. ಹಾಗೆ ಇದರಲ್ಲಿ 4,57,000 ಪ್ಲಸ್ AnTuTu ಸ್ಕೋರ್ ಇದೆ. ಹಾಗೆ 79% CPU ಥ್ರಾಟಲ್ ಇದೆ. ಈ ಪ್ರೈಸ್ ರೇಂಜ್ ಗೆ ಇದರ AnTuTu ಸ್ಕೋರ್ ತುಂಬಾ ಕಡಿಮೆ ಆಯಿತು. ಹಾಗೆ ಈ ಫೋನ್ ಜಾಸ್ತಿ ಏನು ಹೀಟ್ ಆಗೋದಿಲ್ಲ. ಇದರ ಬೆಂಚ್ ಮಾರ್ಕ್ ನ ಚೆಕ್ ಮಾಡುವಾಗ ನಾನು ಇದರ ಟೆಂಪರೇಚರ್ ವೇರಿಯೇಷನ್ ಹಾಗೆ ಬ್ಯಾಟರಿ ಡ್ರೈನ್ ನ ಕೂಡ ಚೆಕ್ ಮಾಡಿದೆ. ಈ ಫೋನ್ 73% ಇಂದ 64% ಬ್ಯಾಟರಿ ಡ್ರೈನ್ ಆಯಿತು. ಹಾಗೆ 25°C ಇಂದ 37°C ವರೆಗೂ ಹೀಟ್ ಆಯಿತು. ಈ ಫೋನ್ ಏನು ಓವರ್ ಹೀಟ್ ಆಗ್ತಾ ಇಲ್ಲ. ಹಾಗೆ ಇದರ ಬ್ಯಾಟರಿ ಬ್ಯಾಕಪ್ ಕೂಡ ಚೆನ್ನಾಗಿದೆ. ಹಾಗೆ ಇದರಲ್ಲಿ ಗೇಮಿಂಗ್ ಟೆಸ್ಟ್ ಕೂಡ ಮಾಡಿದ್ವಿ. ಇದರಲ್ಲಿ 45 ಮಿನಿಟ್ಸ್ ಗೇಮ್ಸ್ ನ ಆಡಿದ್ವಿ. BGMI ಅಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಅಲ್ಟ್ರಾ ಗ್ರಾಫಿಕ್ಸ್ ಅಲ್ಲಿ ಆಡಬಹುದು. ಅಂದ್ರೆ ಇದರಲ್ಲಿ 60 FPS ಗೇಮಿಂಗ್ ಸಿಗುತ್ತೆ. ಇದರಲ್ಲಿ ಹೆವಿ ಗೇಮ್ಸ್ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಗೇಮ್ಸ್ ಆಡುವಾಗ ಫ್ರೇಮ್ಸ್ ಡ್ರಾಪ್ಸ್ ಏನೂ ಆಗೋದಿಲ್ಲ. ಆದ್ರೆ ಸ್ವಲ್ಪ ಲ್ಯಾಗ್ ಫೀಲ್ ಆಗುತ್ತೆ. ಇದರಲ್ಲಿ ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗೋದಿಲ್ಲ. ಗೇಮಿಂಗ್ ಗೋಸ್ಕರ ನೀವು ಬೇರೆ ಫೋನ್ ತಗೊಳ್ಳೋದೇ ಒಳ್ಳೇದು. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಫೋನ್ Android 15 ಅಲ್ಲಿ ಬರುತ್ತೆ. FunTouch OS 15 ಅಲ್ಲಿ ವರ್ಕ್ ಮಾಡುತ್ತೆ. ಹಾಗೆ ಈ ಫೋನ್ಗೆ 3 years ಮೇಜರ್ OS ಅಪ್ಡೇಟ್ ಹಾಗೆ 4 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಈ ಫೋನ್ ನ ಆರಾಮಾಗಿ 3 to 4 years ಯೂಸ್ ಮಾಡಬಹುದು. ಹಾಗೆ ಇದರಲ್ಲಿ ಸ್ವಲ್ಪ ಫ್ರೀ ಇನ್ಸ್ಟಾಲ್ಡ್ ಆಪ್ ಗಳು ಬರುತ್ತೆ. ಇದನ್ನ ಅನ್ಇನ್ಸ್ಟಾಲ್ ಮಾಡಬಹುದು. ಆದ್ರೆ ಇದರಲ್ಲಿ ಹಾಟ್ ಆಪ್ಸ್ ಹಾಟ್ ಗೇಮ್ಸ್ ಗಳು ಬರುತ್ತೆ. ಇದರಿಂದ ಯೂಸರ್ ಎಕ್ಸ್ಪೀರಿಯನ್ಸ್ ಹಾಳಾಗುತ್ತೆ. ಇದರಲ್ಲಿ ನಿಮಗೆ ಕ್ಲೀನ್ UI ಸಿಗೋದಿಲ್ಲ. ಆದ್ರೆ ಇದರ UI ಸ್ಮೂತ್ ಆಗಿದೆ. ಆಪ್ಸ್ ಕ್ಲೋಸಿಂಗ್ ಅಂಡ್ ಓಪನಿಂಗ್ ಅನಿಮೇಷನ್ ಚೆನ್ನಾಗಿದೆ. ಸ್ಮೂತ್ ಆಗಿ ಓಪನ್ ಅಂಡ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ನಾವು ಇದರ ಕ್ಯಾಮೆರಾ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಡ್ಯುಯಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಹಾಗೆ 8 ಮೆಗಾ ಪಿಕ್ಸೆಲ್ ಡೆಪ್ತ್ ಕ್ಯಾಮೆರಾ ಇದೆ. ಫೋಟೋಸ್ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಫೋಟೋಸ್ ಕ್ವಾಲಿಟಿ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ 1x 2x ಹಾಗೆ 10x ಅಲ್ಲಿ ಝೂಮ್ ಮಾಡಬಹುದು. ಝೂಮ್ ಫೋಟೋಸ್ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ಡೀಟೇಲ್ಸ್ ಕೂಡ ಚೆನ್ನಾಗಿಲ್ಲ. ಆದ್ರೆ 1x ಫೋಟೋಸ್ ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಪೋರ್ಟ್ರೇಟ್ ಮೋಡ್ ಅಲ್ಲಿ ಯಾವುದೇ ಝೂಮ್ ಆಪ್ಷನ್ ಇಲ್ಲ. 1x ಅಲ್ಲೇ ಪೋರ್ಟ್ರೇಟ್ ಫೋಟೋಸ್ ತೆಗಿಬೇಕು. ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಲೈಟ್ ಕಂಟ್ರೋಲ್ ಹಾಗೆ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿಲ್ಲ. ಬ್ಯಾಕ್ ಗ್ರೌಂಡ್ ನ ಸರಿಯಾಗಿ ಬ್ಲರ್ ಮಾಡೋದಿಲ್ಲ. ಆದ್ರೆ ಲೋ ಲೈಟ್ ಫೋಟೋಸ್ ಚೆನ್ನಾಗಿದೆ. ಸ್ವಲ್ಪ ಬ್ರೈಟ್ ಫೋಟೋಸ್ ಬರುತ್ತೆ. ಆದ್ರೆ ಇದರಲ್ಲಿ ಡೀಟೇಲ್ಸ್ ಚೆನ್ನಾಗಿಲ್ಲ. ಹಾಗೆ ಇದರಲ್ಲಿ 1080p ವಿಡಿಯೋಸ್ ನ 60 FPS ಅಲ್ಲಿ ತೆಗಿಬಹುದು. ವಿಡಿಯೋಸ್ ಅಲ್ಲಿ ಸ್ಟೆಬಿಲೈಸೇಷನ್ ಚೆನ್ನಾಗಿಲ್ಲ. ಶೇಕಿ ವಿಡಿಯೋಸ್ ಬರುತ್ತೆ. ಆದ್ರೆ ವಿಡಿಯೋಸ್ ಅಲ್ಲಿ ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಡೀಟೇಲ್ಸ್ ಪರವಾಗಿಲ್ಲ ಚೆನ್ನಾಗಿದೆ. ಹಾಗೆ ಇದರ ಫ್ರಂಟ್ ಅಲ್ಲಿ 8 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಸೆಲ್ಫಿ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಪರವಾಗಿಲ್ಲ ಚೆನ್ನಾಗಿದೆ. ಕಲರ್ಸ್ ಪರವಾಗಿಲ್ಲ. ಸ್ಕಿನ್ ಟೋನ್ ಓಕೆ ಚೆನ್ನಾಗಿದೆ. ಪೋರ್ಟ್ರೇಟ್ ಸೆಲ್ಫಿಯಲ್ಲಿ ಎಡ್ಜ್ ಡಿಟೆಕ್ಷನ್, ಕಲರ್, ಸ್ಕಿನ್ ಟೋನ್ ಪರವಾಗಿಲ್ಲ ಚೆನ್ನಾಗಿದೆ. ಆದ್ರೆ ಇದರಲ್ಲಿ ಲೈಟ್ ಕಂಟ್ರೋಲ್ ಚೆನ್ನಾಗಿಲ್ಲ. ಹಾಗೆ ಇದರಲ್ಲಿ 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ವಿಡಿಯೋಸ್ ಸ್ಟೇಬಲ್ ಆಗಿ ಇರೋದಿಲ್ಲ. ಹಾಗೆ ಈ ಫೋನ್ ಅಲ್ಲಿ ತೆಗೆದ ಎಲ್ಲಾ ಫೋಟೋಸ್ ಗಳು ಮತ್ತೆ ವಿಡಿಯೋಸ್ ಗಳನ್ನ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ. ನೀವೇ ಹೋಗಿ ಚೆಕ್ ಮಾಡಿ ನಿಮ್ಗೇನೆ ಗೊತ್ತಾಗುತ್ತೆ ಹೇಗಿದೆ ವಿಡಿಯೋಸ್ ಹಾಗೆ ಫೋಟೋಸ್ ಅಂತ. ನೆಕ್ಸ್ಟ್ ಇದರ ಬ್ಯಾಟರಿ ಲೈಫ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ 6500 mAh ಬಿಗ್ ಬ್ಯಾಟರಿ ಇದೆ. 44 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಇದು 0 to 100% 1 hour 40 minutes ಅಲ್ಲಿ ಚಾರ್ಜ್ ಆಗುತ್ತೆ. ಇದರಲ್ಲಿ ಬಿಗ್ ಬ್ಯಾಟರಿ ಇರೋದ್ರಿಂದ ಫುಲ್ ಚಾರ್ಜ್ ಹಾಕೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆದ್ರೆ ಇದ್ರ ಬ್ಯಾಟರಿ ಲೈಫ್ ಚೆನ್ನಾಗಿದೆ. ಹೆವಿ ಯೂಸ್ ಮಾಡಿದ್ರೆ 7 to 8 hours ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಹೆವಿ ಯೂಸ್ ಮಾಡಿಲ್ಲ ಅಂತಂದ್ರೆ 1.5 ದಿನ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಹಾಗೆ ಇದರಲ್ಲಿ ಎಲ್ಲಾ ಸೆನ್ಸರ್ ಗಳು ಚೆನ್ನಾಗಿದೆ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ. ಇದು ಸ್ವಲ್ಪ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಫೇಸ್ ಅನ್ಲಾಕ್ ಇದೆ. ಇದು ಕೂಡ ಸ್ವಲ್ಪ ಮಟ್ಟಿಗೆ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಎರಡೂ ಸೆನ್ಸರ್ ಗಳು ಚೆನ್ನಾಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ. ವೈಫೈ 6 ಇದೆ. ಬ್ಲೂಟೂತ್ 5.3 ಇದೆ. ಹಾಗೆ ಡ್ಯುಯಲ್ ಬ್ಯಾಂಡ್ಸ್ 4G ಸಪೋರ್ಟ್ ಇದೆ. ಆದ್ರೆ ಇದರಲ್ಲಿ 5G ಕನೆಕ್ಟಿವಿಟಿ ಚೆನ್ನಾಗಿಲ್ಲ. ಕಾಲ್ಸ್ ಬಂದಾಗ 5G ಇಂದ 4G ಗೆ ಶಿಫ್ಟ್ ಆಗುತ್ತೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಬಂದು 2 ವೇರಿಯಂಟ್ ಅಲ್ಲಿ ಸಿಗುತ್ತೆ. 8GB ರ್ಯಾಮ್ 128GB ಸ್ಟೋರೇಜ್ ಹಾಗೆ 8GB ರ್ಯಾಮ್ 256GB ಸ್ಟೋರೇಜ್. ಇದರ ಬೇಸ್ ವೇರಿಯಂಟ್ ಗೆ 16,999 ಆಗುತ್ತೆ. ಇದರ ಹೈಯರ್ ವೇರಿಯಂಟ್ ಗೆ 18,999 ಆಗುತ್ತೆ. ಹಾಗಿದ್ರೆ ಈ ಫೋನ್ ನ ತಗೋಬಹುದಾ ಅಂತ ಕೇಳಿದ್ರೆ ನನ್ನ ಪ್ರಕಾರ ಬೇಡ ಅಂತ ಅನ್ಸುತ್ತೆ. ಯಾಕಂದ್ರೆ ಇದರಲ್ಲಿ ಪ್ರೊಸೆಸರ್ ಚೆನ್ನಾಗಿಲ್ಲ. ಜಾಸ್ತಿ ಗೇಮ್ಸ್ ನ ಆಡೋದಕ್ಕೆ ಕಷ್ಟ ಆಗುತ್ತೆ. ಕ್ಯಾಮ್ರಾ ಕೂಡ ಆವರೇಜ್ ಆಗಿದೆ. ಇದರ ಪ್ರೈಸಿಂಗ್ ಕೂಡ ಜಾಸ್ತಿ ಆಯ್ತು. ಇದೇ ಫೋನ್ ಏನಾದ್ರೂ 11,000 12,000ಗೆ ಸಿಗ್ತಾ ಇದ್ದಿದ್ರೆ ಆವಾಗ ಇದು ಚೆನ್ನಾಗಿರ್ತಾ ಇತ್ತು. ಆಗ ಇದು ವ್ಯಾಲ್ಯೂನ ಪ್ರೊವೈಡ್ ಮಾಡ್ತಾ ಇತ್ತು. ಇದು ಒಂದು 16,999ಗೆ ಸಿಗುತ್ತೆ.
ಈ ಫೋನ್ ನಿಜವಾಗ್ಲೂ ವ್ಯಾಲ್ಯೂ ಫಾರ್ ಮನಿ ಫೋನ್ ಅಲ್ಲ, ಇದರ ಪ್ರೈಸಿಂಗ್ ಕೂಡ ಜಾಸ್ತಿ ಆಯ್ತು. ಅದಕ್ಕೆ ಈ ಫೋನ್ ನೀವು ತಗೊಳ್ಳೋದಕ್ಕೆ ಹೋಗಬೇಡಿ. ಇದೇ ಪ್ರೈಸ್ ರೇಂಜ್ ಅಲ್ಲಿ ನೀವು ರಿಯಲ್ಮಿ P3 ನ ತಗೋಬಹುದು. ಇದಕ್ಕಿಂತ ಇದು ಬೆಟರ್ ಆಪ್ಷನ್ ಅಂತ ಆಗುತ್ತೆ. ರಿಯಲ್ಮಿ P3 ನ ಫುಲ್ ಡೀಟೇಲ್ ರಿವ್ಯೂ ವಿಡಿಯೋ ಕೂಡ ಮಾಡಿದೀನಿ, ನೀವು ಹೋಗಿ ನೋಡಿ. ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಲ್ಲಿ Vivo Y39 ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದೀನಿ. ಈ ಫೋನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನೀವು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.